ಒಂದು ನಾಯಕತ್ವ ಗುಣಗಳನ್ನ ಬೆಳೆಸ್ಕೊಬೇಕು ಅಂದ್ರೆ ಮೊದಲೆಲ್ಲ ಸುಮಾರು ಒಂದು 22 ವರ್ಷ ಆಗ್ಬೇಕು. ಅವಾಗ ಎಲೆಕ್ಷನ್ ನಿಂತ್ಕೊಂಡ್ರೆ ಅವು ನಾಯಕ ಅಂತ ಕರೀತಾ ಇದ್ರಿ. ಆದ್ರೆ ಇವಾಗ ನಮ್ಮ ಸ್ಕೂಲಲ್ಲಿ, ನನ್ನ ಸ್ಕೂಲಲ್ಲಿ ಒಂದನೇ ತರಗತಿಯಿಂದನೂ ಕೂಡ ನಾಯಕತ್ವ ಗುಣಗಳನ್ನ ಕಲಿಬಹುದು. ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋ ಮುಖಾಂತರ ಚಿಕ್ಕ ಚಿಕ್ಕ ಕೆಲಸವನ್ನ ಕಲಿತಾ 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 ಸುಮಾರು ಒಂದು 10ನೇ ಕ್ಲಾಸಿಗೆ ಬರುವಷ್ಟೊತ್ತಿಗೆ ಒಂದು ಒಳ್ಳೆ ಲೀಡರ್ ಆಗಿ ನಿಂತ್ಕೊಬಹುದು. ನಾವು ಲೀಡರ್ ಅಂತ ಅಂದಾಗ ನಮ್ಮ ಕಣ್ಣು ಮುಂದೆ ಬರೋದು ನಮ್ಮ ಈ ದೇಶದ ಪ್ರಧಾನಿಗಳು. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾರೆ, ಇಡೀ ದೇಶದ ಬಗ್ಗೆ ಏನು ಮಾಡಬೇಕು ಅಂತ ಯೋಚನೆಯನ್ನ ಮಾಡ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ, ನಮ್ಮ ದೇಶಕ್ಕೆ ಏನ್ ಬೇಕು ಅಂತ ಯೋಚನೆಯನ್ನ ಮಾಡ್ತಾರೆ, ನಮ್ಮ ದೇಶ ಚೆನ್ನಾಗಿರೋದಕ್ಕೋಸ್ಕರ, ನಮ್ಮ ದೇಶ ವಿಶ್ವಗುರು ಆಗೋದಕ್ಕೋಸ್ಕರ ಪ್ರತಿ ಕ್ಷಣ ಪ್ರತಿ ದಿನ ಯೋಚನೆಯನ್ನ ಮಾಡ್ತಾರೆ. ಅದೇ ಲೀಡರ್ಶಿಪ್. ಅದೇ ತರ ಈಗಿನ ಈ ಸ್ಕೂಲ್ನ SUC ಗೆದ್ದಿರುವಂತಹ ಎಲ್ಲ ಮಕ್ಕಳು ಕೂಡ ಅದೇ ತರ ಯೋಚನೆಯನ್ನು ಮಾಡಬೇಕು. ನಾನು ಇರುವಂತಹ ಸ್ಕೂಲಲ್ಲಿ ಅಚ್ಚುಕಟ್ಟಾಗಿ ವಿದ್ಯೆಯನ್ನ ಕಲಿಸ್ತಾ ಇದ್ದಾರಾ, ಕಲಿತಾ ಇದ್ದಾರ ಮಕ್ಕಳು ನೋಡುವಂತ ಕೆಲಸ ಯಾರ್ದು? SUC ಅವ್ರದ್ದು. ನಾವು ನಿಂತ್ಕೊಂಡು ಮಕ್ಕಳು ಗಲಾಟೆ ಮಾಡ್ತಾ ಇದ್ರೆ ಸರ್ ಮಾಡುವಂತದ್ದು ಆಲ್ರೆಡಿ ಮಾಡ್ತಾ ಇದ್ದೀರಾ. ಇನ್ನ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡುವಂತವ್ರು ಯಾರು ಕೆಲಸ ಯಾರ್ದು? ನಮ್ದೇ. ಆದ್ರೆ ಇದು ಅಧಿಕಾರನ ಅಲ್ಲ, ಇದು ಜವಾಬ್ದಾರಿ. ಮಕ್ಕಳಿಗೂ ಕೂಡ, ಟೀಚರ್ಸ್ಗೂ ಕೂಡ, ಪೇರೆಂಟ್ಸ್ಗೂ ಕೂಡ. ಈ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ಮಾಡಿದಾಗ ಇಡೀ ಮಕ್ಕಳ ಭವಿಷ್ಯವನ್ನ ನಿರ್ಧಾರವನ್ನ ಮಾಡಬಹುದು ನಾವು. ಅದು ಯಾವುದ್ರಲ್ಲ, ಸ್ಪೋರ್ಟ್ಸ್ ಅಲ್ಲೇ ಆಗಿರ್ಲಿ, ವಿದ್ಯಾಭ್ಯಾಸದಲ್ಲೇ ಆಗಿರ್ಲಿ, ಸಂಸ್ಕಾರದಲ್ಲೇ ಆಗಿರ್ಲಿ, ಮತ್ತೊಂದರಲ್ಲೇ ಆಗಿರ್ಲಿ, ಎಲ್ಲದರಲ್ಲೂ ಕೂಡ ನಮ್ಮ ಸ್ಕೂಲಲ್ಲಿರುವಂತಹ ಮಕ್ಕಳು ಇಡೀ ದೇಶಕ್ಕೆ ಆಧಾರ ಸ್ತಂಭವಾಗಿ ಇರಬೇಕು ಅನ್ನೋದೇ ನಮ್ಮ ಪವನ್ ಸರ್ ಮತ್ತು ಅಂಜನ್ ಸರ್ ಅವರ ಗುರಿಗಳು. ಅವರ ಗುರಿ ಇರೋದು ಇಡೀ ದೇಶದಲ್ಲಿ ಸಮಾಜ ಸೇವೆಯಲ್ಲಿ ಮುಂದೆ ಇರಬೇಕು, ವಿದ್ಯಾಭ್ಯಾಸದಲ್ಲಿ ಮುಂದೆ ಇರಬೇಕು, ಪ್ರತಿಯೊಂದರಲ್ಲೂ ಕೂಡ ನಮ್ಮ ಸ್ಕೂಲ್ ಮುಂದೆ ಇರಬೇಕು ಅಂತ. ಈಗಿನ ಟ್ರೆಂಡ್ ಏನಪ್ಪಾ ಅಂದ್ರೆ 10ನೇ ಕ್ಲಾಸಲ್ಲಿ ಎಲ್ಲ, ಯಾವುದೇ ನಮ್ಮ ಸ್ಕೂಲ್ ಅಂತಲ್ಲ, ಎಲ್ಲ ಸ್ಕೂಲಲ್ಲೂ ಕೂಡ ಒಂದು ಏನಪ್ಪಾ ಅಂದ್ರೆ ಫಸ್ಟ್ ರ್ಯಾಂಕ್ ಬರಬೇಕು ಅಂತ. ನಮ್ಮ ಸ್ಕೂಲಲ್ಲೂ ಬರಲೇಬೇಕು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದ್ರೆ ಫಸ್ಟ್ ರ್ಯಾಂಕ್ ಬಿಟ್ಟು ಇನ್ನೇನಿರ್ಬೇಕು? ನಮ್ಗೆ ಒಂದು ಇರ್ಬೇಕಲ್ಲ, ಡಿಸಿಪ್ಲಿನ್ ಅಲ್ಲ, ಸೆಕೆಂಡ್ ರ್ಯಾಂಕು ಅಲ್ಲ, ಲೀಡರ್ಶಿಪ್. ಓಕೆ, ಇವಾಗ ಆಯ್ತು. ನಮ್ಮಲ್ಲಿ ಹೊಸದಾಗಿ ಒಂದು ಇರ್ಬೇಕಲ್ಲ, ಕಾನ್ಫಿಡೆನ್ಸ್. 10th ಪಾಸ್ ಆಗಿಬಿಡ್ತೀರಿ, ಇವಾಗ ಎಲ್ಲರೂ ಕೂಡ 99 ತೆಗಿತೀರಿ, 100 ತೆಗಿತೀರಿ. ಆದ್ರೆ ನಮ್ಮಲ್ಲಿ ವಿಶೇಷವಾದ ಗುಣಗಳು ಇರಬೇಕು, ಅವಾಗ ನಮ್ಮನ್ನ ಗುರುತಿಸ್ತಾರೆ. ಅದೇ ತರದ ಕಲಿಕೆಯನ್ನ ನೋಡಿ, 1 ವರ್ಷದಲ್ಲಿ 60 ಕಾರ್ಯಕ್ರಮಗಳು ಯಾವ್ದಾದ್ರು ಸ್ಕೂಲಲ್ಲಿ ಮಾಡಿದಾರೆ ನಾನಂತೂ ಯೋಚನೆ ಮಾಡೋದಕ್ಕೆ ಕೂಡ ಆಗಲ್ಲ. ಇದೊಂದು ಕಾರ್ಯಕ್ರಮ ಮಾಡೋದಕ್ಕೆ ಎಷ್ಟು ಕಷ್ಟವನ್ನ ನೀವು ನಿನ್ನೆ ರಾತ್ರಿಯಲ್ಲೇ ಯೋಚನೆ ಮಾಡಿರ್ತೀರಿ. ಅದು ನಾವು ಬೇರೆ ಮುಂದೆ ಕುತ್ಕೊಂಡಿರ್ತೀವಿ, ನಾವೆಲ್ಲ ನೋಡ್ತಾ ಇರ್ತೀರಿ, ನೀವು ಯೋಚನೆ ಮಾಡ್ತಾ ಇರ್ತೀರಿ, ಅವ್ರು ಅನ್ಕೊಂತಾರೋ ನಾವು ಕಾರ್ಯಕ್ರಮ ಚೆನ್ನಾಗಿ ಮಾಡ್ಬೇಕು ಅಂತ ಇಷ್ಟು ಯೋಚನೆಯನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಈ ತರದ ಯೋಚನೆಯನ್ನ ಮಾಡಿ 60 ಕಾರ್ಯಕ್ರಮಗಳು ತುಂಬಾ ಅಚ್ಚುಕಟ್ಟಾಗಿ ಮಾಡಿ ಮಕ್ಕಳಿಗೆ ಒಂದು ಓದೋದ್ರ ಜೊತೆಗೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಮುಖಾಂತರ ಅವರು ಇಡೀ ದೇಶಕ್ಕೆ ಒಂದು ಕೊಡುಗೆಯಾಗಿ ಕೊಡಬೇಕು ಅಂತ ಶ್ರೀ ಜ್ಞಾನಜ್ಯೋತಿಯ ಎಲ್ಲ ಆಡಳಿತ ಮಂಡಳಿಗೂ ಕೂಡ ನಮ್ಮ ಪೇರೆಂಟ್ಸ್ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.